ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಬಸ್ ಬೇಕೆಂದು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಪ್ರಯೋಜನವಾಗಿಲ್ಲ. ಆದರೆ ಕಾನೂನಾತ್ಮಕ ಹೋರಾಟ ನಡೆಯುತ್ತಿರುವಾಗಲೇ ಮಂಗಳೂರಿನಿಂದ ಮೂಡಬಿದ್ರೆಗೆ ಸರ್ಕಾರಿ ಬಸ್ ಬರುವಂತಾಯಿತು ಎಂದು ಭಾರತೀಯ ರೈತ ಸೇನೆ ರಿಜಿಸ್ಟರ್ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಅಧ್ಯಕ್ಷ ಹರಿಪ್ರಸಾದ್ ನಾಯಕ್ ಹೇಳಿದ್ದಾರೆ. ಇವರು ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾಹಿತಿಯನ್ನು ನೀಡಿದರು. ನಮ್ಮ ಸಂಘದ ನಿರಂತರ ಮನವಿಗೆ ಸ್ಪಂದಿಸಿದ ಕರ್ನಾಟಕ ಸರ್ಕಾರದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯಲ್ಲಿರುವ ಸೌಲಭ್ಯಗಳನ್ನು ಮಂಗಳೂರು ಮೂಡುಬಿದಿರೆ ಕಾರ್ಕಳ ಮಾರ್ಗವಾಗಿ ವ್ಯವಸ್ಥೆ ಮಾಡಿರುವುದು ನಮಗೆ ಭಾರಿ ಸಂತೋಷ ಆಗಿದೆ. ಇದಕ್ಕೆ ಸಾಧಾರಣ ಒಂದು 10-15-20 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರು. ಈಗ ಆದರೂ ಸಹ ಒಂದು ನಮಗೆ ಈ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿತ್ತು ಅಂತೇಳಿ ಒಂದು ಸಣ್ಣ ಸಮಾಧಾನ ಇದೆ. ಹಾಗಿರುವಾಗ ಈ ಒಂದು ವ್ಯವಸ್ಥೆ ಮಾಡಿದ ಈ ಕರ್ನಾಟಕ ಸರ್ಕಾರ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದಂತಹ ಈ ನಮ್ಮ ಘನವೆತ್ತ ಸರ್ಕಾರಕ್ಕೆ ಒಂದು ನಾವು ಧನ್ಯವಾದ